NSBK ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇದೇ ಥರ ಸಪೋರ್ಟ್ ಮಾಡಿ. ನನ್ನ ಒಂದು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೆ ಕೇಳಿ. ಇದೇ ಥರ ತನ್ನ ಜೀವನವನ್ನು ನಡೆಸುತ್ತಾ ಇರುವಾಗ ಒಂದು ದುಃಖಕರ ಸಂಗತಿ ಬಂದು ಒದಗಿತು. ಅದು ಏನಪ್ಪ ಅಂದರೆ, ಆ ತಾಯಿಯು ಗಂಡನು ತೀರಿಕೊಂಡನು. ಆವಾಗ ಮತ್ತೆ ಅವಳು ಬಹಳ ಸಂಕಷ್ಟಕ್ಕೆ ಈಡಾದಳು. ಆದರೆ ಅದರ ಮೊದಲು ಒಂದು ಹೋಟೆಲನ್ನು ಪ್ರಾರಂಭಿಸಿದಾಗ ಅಲ್ಲಿ ಚೆನ್ನಾಗಿ ಉದ್ಯೋಗ ನಡೆಯುತ್ತಾ ಇರುವ ಒಂದು ಸಂದರ್ಭದಲ್ಲಿ ಅವಳ ಸೋದರ ಮಾವನು ಏನು ಮಾಡಿದನಪ್ಪ ಅಂತ ಅಂದರೆ, ನೀನು ಇವಾಗಿಂದಿಂದ ಇವಾಗಲೇ ಹೋಟೆಲನ್ನು ಖಾಲಿ ಮಾಡು, ಬೇರೆ ಕಡೆ ನೋಡಿಕೊ ಅಂತ ಹೇಳಲು ಆ ತಾಯಿಗೆ ಪೀಡಿಸುತ್ತಾ ಇದ್ದನು ಮತ್ತು ಬೇರೆ ಕಡೆ ನಿನ್ನ ಉದ್ಯೋಗವನ್ನು ಪ್ರಾರಂಭಿಸು ಎಂದನು. ಮತ್ತು ಆ ತಾಯಿಯು ತಮ್ಮನನ್ನು ಕೂಡ ಬಹಳಷ್ಟು ತೊಂದರೆಯನ್ನು ಆ ತಾಯಿಗೆ ಕೊಡ್ತಾ ಇದ್ದನು. ಬಾಗಿಲಿಗೆ ಕಲ್ಲು ಹೊಡೆಯುವುದು, ಮನಸ್ಸಿಗೆ ಬಂದಂತೆ ಬೈಯುವುದು, ಬಹಳಷ್ಟು ತೊಂದರೆ ಕೊಡುತ್ತಾ ಇದ್ದ. ಅದನ್ನು ಕಂಡು ಸಹಿಸಿಕೊಂಡು ಕಷ್ಟವನ್ನು ಅನುಭವಿಸಿಕೊಂಡು ತನ್ನ ಜೀವನವನ್ನು ಹಾಗೆ ಸಾಧಿಸುತ್ತಾ ಇದ್ದಳು. ಆದರೆ ಮತ್ತೆ ಹೋಟೆಲ್ ಬಿಡು ಅಂದಾಗ ಅವಳು ಏನು ದಾರಿ ತೋರಲಾರದೆ ಒಂದು ಏರಿಯಾದಲ್ಲಿ ಮತ್ತೊಂದು ರೂಮನ್ನು ಹಿಡಿದು ಅವರ ಭಾವನೆಗೆ ನನಗೆ 1 ತಿಂಗಳು ಸಮಯ ಕೊಡು ಅಂದಾಗ ಅವನು 1 ತಿಂಗಳು ನಾನು ಸಮಯ ಕೊಡುವುದಿಲ್ಲ, 1 ವಾರ ಮಾತ್ರ ಕೊಡುತ್ತೇನೆ ಎಂದಾಗ ಏನೋ ಒಂದು ವ್ಯವಸ್ಥೆ ಮಾಡಿ ಅಲ್ಲಿಂದ ಬೇರೆ ಕಡೆಗೆ ಹೋಗಿ ತನ್ನ ಉದ್ಯೋಗವನ್ನು ಮತ್ತೆ ಪುನಃ ಆರಂಭಿಸಿದಳು. ಇದೇ ಥರ ಜೀವನವನ್ನು ಮಾಡುತ್ತಾ ಒಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ಹೋಗುವುದು ಬೇಡ ಅಂತ ಯೋಚನೆ ಬಂದು ಹೇಳಿ ತನ್ನ ಒಂದು ಹೋಟೆಲಿಗೆ ಚಹಾ ಕುಡಿಯೋದಕ್ಕೆ ಒಬ್ಬ ಅಣ್ಣ ಗಿರಾಕಿ ಬರುತ್ತಾ ಇದ್ದರು. ಅದರಲ್ಲಿ ಒಬ್ಬ ಅಣ್ಣನಿಗೆ ಹೇಳಿ, ನಿಮ್ಮ ರೋಡಿನಲ್ಲಿ ಇರುವ ಜಾಗದಲ್ಲಿ ಒಂದು ಪ್ಲಾಟ್ ಕೊಡು ಅಂತ ಕೇಳಿದಾಗ ಅಣ್ಣನು, ನನಗೆ ರೊಕ್ಕ ಕೊಡಬೇಡ, ನನಗೆ ನಿಮ್ಮ ಮನೆಯಲ್ಲಿ ಇರುವ ಒಂದು TV ಕೊಡು ಅಂತ ಹೇಳಿದನು. ಆ TVಯನ್ನು ಕೊಟ್ಟು ಅವಳು ಒಂದು ಪ್ಲಾಟ್ ಜಾಗವನ್ನು ಖರೀದಿ ಮಾಡಿದಳು. ಇನ್ನು ಉಳಿದ ಭಾಗವನ್ನು ನಾಳೆ ಮತ್ತೆ ವಿಡಿಯೋದಲ್ಲಿ ಮುಂದುವರಿಸೋಣ. ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು. ಸ್ನೇಹಿತರೆ, ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋವನ್ನು ಕೊನೆಯವರೆಗೆ ಕೇಳಿ. ಜೀವನದಲ್ಲಿ ಯಾವ ರೀತಿ ನಾವು ಕಷ್ಟಗಳನ್ನು ಅನುಭವಿಸಿ ಮುಂದೆ ಬರಬೇಕಂತ ಗೊತ್ತಾಗುತ್ತದೆ.